वीराञ्जनेयस्वामि क्षेत्र अस्मिन् वर्तमानेन व्यवहारिके चान्द्रमानेन प्रभवादि सृष्टि संवत्सराणां मध्ये श्रीमतो श्री परभावनाम संहारान्म प्रभुवेन्म बलसिद्धिकरान्म उज्जरणकान्म रुद्रवीरसमुद्भवान्म वीरान् दिव्यानुग्रहणेन अद्य विशेषतया जन्मदिनोत्सव प्रयुक्तं श्री वीराञ्जनेय स्वामिने नमः पुष्पपूर्वक अष्टोत्तरशतनामावळि पूजां सर्वदुःखारान्म सर्वलोकचारिणेन्म मनोत्सवान्म पारिजातोमूलस्य चन्नम्मानाम्न्यः तस्य कुटुम्बस्य कुमारस्वामीनां देस्य तस्य कुटुम्बस्य एतेषां सर्वेषां ಪಕ್ಷಕ್ಕೆ ನಿಖಿಲ್ ಸಭೆ ಅವ್ರಿಗೆ ದೇವೇಗೌಡರಿಗೆ ದೇವೇಗೌಡರಿಗೆ ಕುಮಾರಣ್ಣನಿಗೆ ಜೆಡಿಎಸ್ ಪಕ್ಷಕ್ಕೆ ಎಷ್ಟು ಸಾಯ್ತು ಸೂಪರ್ ಸೂಪರ್ ಕರೆಕ್ಟ್ ಆಗಿದೆ ದೇವೇಗೌಡರಿಗೆ ಕುಮಾರಸ್ವಾಮಿ ಪೂಜ್ಯ ದೇವೇಗೌಡರಿಗೆ ಪೂಜ್ಯ ದೇವೇಗೌಡರಿಗೆ ಪೂಜ್ಯ ದೇವೇಗೌಡರಿಗೆ ಕೇಕ್ ಕಟ್ ಮಾಡೋ ವೀರಾಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ನಿಂತ್ಕೊಂಡು ಅವರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಆಮೇಲೆ ಕೇಕ್ ಕಟ್ ಮಾಡುವ ಮುಖಾಂತರ ತೆಂಗಿನಕಾಯಿ ಹೊಡೆಯುವ ಮುಖಾಂತರ ಅವ್ರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೀವಿ. 18/5/2026 ಈ ದಿನ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಮಣ್ಣಿನ ಮಗನಾದಂಥ ಎಚ್ ಡಿ ದೇವೇಗೌಡರ 93ನೇ ಹುಟ್ಟುಹಬ್ಬವನ್ನು ನಮ್ಮ ಚಿಕ್ಕಬಳ್ಳಾಪುರ JDS ಜಿಲ್ಲಾ ಘಟಕದಿಂದ ಇವತ್ತು ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅವರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಇನ್ನು ಅವರು ಶುರುವಾದ ದಿವಸ ಬದುಕಿರಲಿ, ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ JDS ಪಕ್ಷನ ಅಧಿಕಾರಕ್ಕೆ ತರಲಿ ಅಂತೇಳಿ ಇವತ್ತು ಎಲ್ಲ ನಮ್ಮ ಮುಖಂಡಗಳು JDS ಮುಖಂಡಗಳು ಏನಿದ್ದೀರಿ ನಾವೆಲ್ಲ ಇವತ್ತು ಸಂತೋಷದಿಂದ ಇವತ್ತು ಅವರ ಹುಟ್ಟುಹಬ್ಬದನ್ನ ಆಚರಣೆ ಮಾಡಿದ್ದೀವಿ. ಅದೇ ರೀತಿ ಇವತ್ತು ಅವರಿಗೆ ತೆಂಗಿನಕಾಯಿ ಅರ್ಪಿಸುವ ಮೂಲಕ ತೆಂಗಿನಕಾಯಿ ಹೊಡೆಯೋದಕ್ಕೀಗ ಎಲ್ಲ ಇದು ಮಾಡಿದ್ದಾರೆ. ಅದರ ಮುಖಾಂತರ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ಏನಂದ್ರೆ ಈಗ ಅವ್ರ ಜೂನ್ನಲ್ಲಿ ಅವ್ರದ್ದು ರಾಜ್ಯಸಭೆ ಮುಗಿತಾ ಇದೆ.
ಆದ್ರಿಂದ ಅವರಿಗೆ ರಾಜ್ಯಸಭೆಯನ್ನು ಯಾಕೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ. ಅಂದ್ರೆ ಅವರು ಮೊನ್ನೆ ಲೋಕಸಭೆಯಲ್ಲಿ ಮಾತಾಡ್ತಕ್ಕಂಥ ನೀರಾವರಿ ಬಗ್ಗೆ ಇರ್ಬೋದು, ಕರ್ನಾಟಕದ ಯಾವುದೇ ವಿಚಾರದಲ್ಲಾಗಲಿ, ಯಾಕಂದ್ರೆ ಈ ದೇಶದ ಒಬ್ಬ ಮಾಜಿ ಪ್ರಧಾನಮಂತ್ರಿಗಳು ಮಾತಾಡಿದ್ರೆ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಬರೋದ್ರಿಂದ ಅದನ್ನೆಲ್ಲ ನಾವು ಮನಗಂಡು ನಾವು ಇವತ್ತು ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಮತ್ತು ಈ ದೇಶದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ನಿತಿನ್ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಏನೇ ಮಾಡಿ ಈ ಸಲ ಜೂನ್ಗೆ ಮುಗಿಯೋದ್ರಿಂದ ಅವನ್ನ ಪೂರ್ಣಾಯ್ಕೆ ಕರ್ನಾಟಕದಿಂದನೇ ದೇವೇಗೌಡರು ಒಂದು ಮಾತು ಹೇಳಿದ್ದಾರೆ, ನನ್ನ ಆಯ್ಕೆ ಮಾಡಿದ್ರೆ ಕರ್ನಾಟಕದಿಂದ ಆಯ್ಕೆ ಮಾಡಬೇಕು, ನಾನು ಬೇರೆ ರಾಜ್ಯದಿಂದ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಅದನ್ನ ನರೇಂದ್ರ ಮೋದಿ ಅವರಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ರಾಜ್ಯಸಭಾ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ. ಅದೇ ರೀತಿ ಇವತ್ತು ನಮ್ಮ ಜಿಲ್ಲೆಯಿಂದ ಇನ್ನೊಂದು ಮನವಿ ಮಾಡ್ತಾ ಇದ್ದೀವಿ, ಈ ರಾಜ್ಯ ಮತ್ತು ಈ ದೇಶದಲ್ಲಿ ಅನನ್ಯ ಯಾವ ರೀತಿ ಅವರು ಯೋಜನೆಗಳನ್ನು ತಂದಿದ್ದೀರಂತ ಈ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಮನಗಂಡು ಅವರಿಗೆ ಭಾರತ ರತ್ನ ನಿಮ್ಮ ಮುಖಾಂತರ ನಾವು ನೀಡಬೇಕು ಅಂತ ಇವತ್ತು ಈ ವೀರಾಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ದಿವಂಗತ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಈಗಿನ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದದಿಂದ ಅವ್ರಿಗೆ ಆಯುಷ್ ಆರೋಗ್ಯ ಚೆನ್ನಾಗಿ ಇಡ್ಲಿ ಅಂತೇಳಿ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅದೇ ರೀತಿ ಇವತ್ತು ನಮ್ಮ ಈ ಫಂಕ್ಷನ್ಗೆ ನಮ್ಮ ಪಕ್ಕ ಕ್ಷೇತ್ರದ ಭಾವಿ MLA ಅಂತ ನಾವು ಕರೀತಾ ಇರ್ತಕ್ಕಂಥ ನರಸಿಂಹಮೂರ್ತಿ ಅವರು, ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಪ್ರಭಾ ನಾರಾಯಣಗೌಡರು, ನಮ್ಮ ಕಾರ್ಯಾಧ್ಯಕ್ಷರಾದಂಥ KR ರೆಡ್ಡಿ ಅವರು, ಮತ್ತು ಮಹಿಳಾ ಘಟಕದ ಅಧ್ಯಕ್ಷರಾದ ಅರುಣ್ ಅವರು, ಮತ್ತು ಎಲ್ಲ ನಮ್ಮ JDS ಮುಖಂಡ ನಮ್ಮ ಕಾರ್ಯಾಧ್ಯಕ್ಷರಾದಂಥ ಶಾಂತಮೂರ್ತಿ ಅವರು, ಸೋಷಿಯಲ್ ಮೀಡಿಯಾ ಅಧ್ಯಕ್ಷರಾದಂಥ ಅಖಿಲ್ ರೆಡ್ಡಿ ಅವರು, ಮತ್ತು ಅದೇ ರೀತಿ ನಮ್ಮ ಸ್ಟುಡಿಯೋ ಮಂಜು ಇರ್ಬೋದು, ನಮ್ಮ ವೆಂಕಟರಾಮಣ್ಣ ಇರ್ಬೋದು, ನಮ್ಮ PLD ಬ್ಯಾಂಕ್ ಕರ್ನಾಟಕ ಹೆಸರನ್ನು ಎತ್ತಿ ಹಿಡಿದಂತ ನಮ್ಮ ಭಾರತದ ಮಾಜಿ ಪ್ರಧಾನಿ HD ದೇವೇಗೌಡರವರ ಹುಟ್ಟು ಹಬ್ಬವನ್ನು ಇವತ್ತು ನಮ್ಮ ಅಧ್ಯಕ್ಷರ ಮುಖಾಂತರ ಎಲ್ಲರೂ ಆಚರಿಸ್ತಾ ಇದ್ದೀವಿ. ನಿಜವಾಗ್ಲೂ ಕೂಡ ಈ ಇಳಿ ವಯಸ್ಸಿನಲ್ಲಿ 93ರಲ್ಲಿ ನಿಜವಾಗ್ಲೂ ರೈತರ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ದೇವೇಗೌಡರಿಗೆ ಇನ್ನಷ್ಟು ಆ ದೇವರು ಆಯಸ್ಸು ಕೊಟ್ಟು ಈ ರೈತರ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಕೊಡಲಿ, ಆ ದೇವರು, ಆ ಭಗವಂತ ದೇವೇಗೌಡರು ಇನ್ನೂ ಅಷ್ಟು ಆರೋಗ್ಯವಂತ ಆಗಿರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೋರ್ಕೊಳ್ತೀನಿ. ಲಾಸ್ಟ್